Hello everyone, welcome to English in 30 days. ಎಸ್, ಈ ಇಂಗ್ಲಿಷ್ ಇನ್ 30 ಡೇಸ್ ಸೀರೀಸಲ್ಲಿ ಏನಾಗುತ್ತೆ, 30 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಎವ್ರಿ ಡೇ ಒಂದು ವಿಡಿಯೋ ನಿಮ್ಗೆ ಸಿಗುತ್ತೆ. ಎಸ್, ಈ 30 ದಿನಗಳಲ್ಲಿ ನಾವು ಏನು ಮಾಡೋಕ್ಕೆ ಹೊರಟಿದ್ದೀವಪ್ಪ ಅಂದರೆ 3 ಇಂಪಾರ್ಟೆಂಟ್ ಟಾಪಿಕ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಏನು? ಎಸ್, ಇಂಗ್ಲಿಷ್ ಕಲೀಲಿಕ್ಕೆ ಬೇಕಾದಂತಹ ಬೇಸಿಕ್ಸ್ ಏನು. ಸೆಕೆಂಡ್, ಕನ್ನಡಿಗರಿಗೆ ಇಂಗ್ಲಿಷ್ ಯಾಕೆ ಕಷ್ಟ ಆಗುತ್ತೆ. ಆ್ಯಂಡ್ ಥರ್ಡ್, ಇಂಗ್ಲಿಷ್ ಕಲೀಲಿಕ್ಕೆ ಗ್ರಾಮರ್ ಬೇಕಾ ಮತ್ತು ಬೇಕಿದ್ರೆ ಎಷ್ಟು ಬೇಕು. ಈ 3 ಟಾಪಿಕ್ಗಳ ಮೇಲೆ ಇಡೀ 30 ಡೇಸ್ನ ಇಂಗ್ಲಿಷ್ ಸೀರೀಸ್ ಬರ್ತಾ ಹೋಗುತ್ತೆ. ಎಸ್, ಈ ಬರುವಂತಹ ದಿನಗಳ 30 ದಿನಗಳಲ್ಲಿ ನಿಮಗೆ ಪ್ರತಿದಿನ ಒಂದು ವಿಡಿಯೋ ಸಿಗ್ತಾ ಹೋಗುತ್ತೆ. ಈ 30 ದಿನಗಳಲ್ಲಿ ನೀವು ಆರಾಮಾಗಿ ಇಂಗ್ಲಿಷ್ ಕಲಿತೀರಾ ಇಲ್ವಾ ಅನ್ನೋದನ್ನು ನೀವು ಫಾಲೋ ಮಾಡಿದ ಮೇಲೇ ಗೊತ್ತಾಗುತ್ತೆ. ಎಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಇವತ್ತು ನಾವು ಏನು ತಿಳ್ಕೊಳ್ಳೋಣ, ಫಸ್ಟ್ ಕ್ಲಾಸ್ ಆಫ್ ದ ಫಸ್ಟ್ ಸೀರೀಸಲ್ಲಿ ಏನು ಮಾಡಕ್ಕೆ ಹೊರಟಿದ್ದೀವಿ. ಹಾಗಿದ್ರೆ ಕನ್ನಡಕ್ಕೆ ಮತ್ತು ಇಂಗ್ಲೀಷ್ಗೆ ಬೇಸಿಕ್ ಟು ಬೇಸಿಕ್ ಡಿಫ್ರೆನ್ಸ್ ಏನಿದೆ ಇವತ್ತು ನಾನು ನಿಮ್ಗೆ ಹೇಳ್ತೀನಿ. ಎಸ್, ಕನ್ನಡದಲ್ಲಿ ನಾವು ಅಲ್ಫಾಬೆಟ್ಸ್ಗೆ ಏನಂತ ಹೇಳ್ತೀವಿ, ಎಲ್ರಿಗೂ ಗೊತ್ತಿರುವಂಥದ್ದೇ ವರ್ಣಮಾಲೆ. ಏನಪ್ಪ ವರ್ಣಮಾಲೆ ಕಲ್ಸಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಅನ್ಕೋಬೇಡಿ. ಬಿಕಾಸ್ ಈ ಒಂದು ತೀರಾ ಬೇಸಿಕ್ ಮ್ಯಾಟ್ರ್ ಯಾರಿಗೂ ಗೊತ್ತಿಲ್ಲ. ಇಂಗ್ಲೀಷ್ ಕಲಿಸೋರು ಯಾರೂ ಹೇಳಲ್ಲ, ನಾವು ಇಂಗ್ಲೀಷ್ ಕಲಿಯೋರು ಯಾರೂ ತಿಳ್ಕೊಳ್ಳಲ್ಲ. ಸೊ ಇವತ್ತು ನಾನು ನಿಮಗೆ ಇದನ್ನೇ ಏನಕ್ಕೆ ಹೇಳ್ಕೊಟ್ಟಿದ್ದೀನಿ ಅಂದರೆ, ವರ್ಣಮಾಲೆ, ಕಾಗುಣಿತ ಮತ್ತು ಇಂಗ್ಲೀಷ್ ಅಲ್ಫಾಬೆಟ್ಸ್ ನಡುವೆ ಇರುವಂತಹ ಒಂದು ಮೇಜರ್ ಡಿಫ್ರೆನ್ಸಿಂದಾನೇ ನಮಗೆ ಇಂಗ್ಲೀಷ್ ಡಿಫಿಕಲ್ಟ್ ಆಗುತ್ತೆ. ಹೇಗೆ ಇವಾಗ ಹೇಳ್ತೀನಿ. ಎಸ್, ಬಿಫೋರ್ ದ್ಯಾಟ್ ಫಾಲೋ ದ ಚಾನಲ್. 30 ಡೇಸ್ನ ಎಲ್ಲ ಕ್ಲಾಸಸ್ಸು ನಿಮಗೆ ಸಿಗಬೇಕಂದ್ರೆ ಫಾಲೋ ಮಾಡಿ, ಬೆಲ್ ಐಕಾನ್ ಒತ್ತಿ ಪ್ಲೀಸ್. ಎಸ್, ವರ್ಣಮಾಲೆ ಅದನ್ನೇ ನಾವು ಇಂಗ್ಲೀಷಲ್ಲಿ ಇಂಗ್ಲೀಷ್ ಅಲ್ಫಾಬೆಟ್ ಅಂತ ಕರಿತೀವಿ. ಯಾವುದಪ್ಪ? ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ವರ್ಣಮಾಲೆಗಳಲ್ಲಿ ಎರಡು ವಿಧ ಇದ್ದಾವೆ. ಯಾವ್ದ್ಯಾವುದು? ಸ್ವರಗಳು, ವ್ಯಂಜನಗಳು ಅಲ್ವಾ? ಎಸ್, ಅದೇ ಥರ ಇಂಗ್ಲೀಷಲ್ಲೂ ಕೂಡ ನಮ್ಗೆಲ್ಲರಿಗೂ ಗೊತ್ತಿರುವಂತೆ ವವಲ್ಸ್ ಆ್ಯಂಡ್ ಕಾನ್ಸನೆಂಟ್ಸ್ ಅಲ್ವಾ? ಎಕ್ಸಾಕ್ಟ್ಲಿ. ಬಟ್ ಕನ್ನಡದಲ್ಲಿ ಇರುವಂತಹ ಸ್ವರಗಳು ಅ ಆ ಇ ಇಂದ ಔ ಅಂ ಅಹ, ಹೌದಾ? ಮತ್ತೆ ನಾವು ಯೋಗವಾಹಕಗಳು ಅವೆಲ್ಲ ಬೇರೆ. ಜಸ್ಟ್ ಬೇಸಿಕ್ ಆಗಿ ನಮಗೆ ಸ್ವರಗಳೆಷ್ಟು ಅ ಇಂದ ಅಂ ಅಹ ವರ್ಗೆ. ಆ್ಯಂಡ್ ವ್ಯಂಜನಗಳು ಕ ಚ ಟ ತ ಪ ಗ ಜ ಡ ದ ಬ ಯ ರ ಲ ವ ಶ ಸ ಅವೆಲ್ಲವೂ ಏನಾಗ್ತವೆ? ವ್ಯಂಜನಗಳಾಗ್ತವೆ. ಆಲ್ಫಾಬೆಟ್ಸ್ ಏನಾಗ್ತವೆ? ಎ ಇ ಐ ಒ ಯು ವೊವಲ್ಸು, ಎ ಇ ಐ ಒ ಯು ವೊವಲ್ಸು, ಬರೀ 5 ಸ್ವರಗಳಿರೋದು ಅಲ್ಫಾಬೆಟ್ಸಲ್ಲಿ. ಓಕೆನಾ? ಇಂಗ್ಲೀಷ್ ಅಲ್ಫಾಬೆಟ್ಸಲ್ಲಿ. ಕಾನ್ಸನೆಂಟ್ಸು ಈ 5 ಸ್ವರಗಳನ್ನ ಬಿಟ್ಟು 26 ಅಕ್ಷರಗಳಲ್ಲಿ ಈ 5 ಸ್ವರಗಳನ್ನು ಬಿಟ್ಟು ಯಾವ್ಯಾವ ಅಕ್ಷರ ಇದ್ದಾವೆ, ಬಿ ಇಂದ ಕಂಟಿನ್ಯೂ ಆಗ್ತಾ ಎಷ್ಟು ಅಕ್ಷರಗಳಿದ್ದಾವೆ ಅವೆಲ್ಲವೂ ವ್ಯಂಜನಗಳು. ಬಟ್ ಮೇಜರ್ ಡಿಫ್ರೆನ್ಸ್ ಏನು? ಇದಾದಮೇಲೆ ನಮ್ಮ ಸ್ಕೂಲಲ್ಲಿ ನಮಗೆ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ ಕಲಿಸಿರೋದೇನು? ಇದಾದಮೇಲೆ ನೀವು ಒಂದು ಸಾರಿ ವರ್ಣಮಾಲೆಯನ್ನು ಕಲಿತ ಮೇಲೆ ನಾವು ಯೂಶ್ವಲಿ ಹೇಳ್ತೀವಿ, ಎಲ್ಲರೂ ಹೇಳ್ತಾರೆ ಇಲ್ವೋ ಗೊತ್ತಿಲ್ಲ, ನಮ್ಮ ಉತ್ತರ ಕರ್ನಾಟಕದ ಸೈಡ್ ನಾವು ಹೇಳ್ತೀವಿ ಕಕಂಬಳ್ಳಿ ಅಂತ ಹೇಳಿ. ಅದಕ್ಕೇನಂತ ಹೇಳ್ತೀವಿ ನಾವು? ಕಾಗುಣಿತ. ಎಸ್, ಕಾಗುಣಿತಕ್ಕೆ ಗಕಂಬಳಿ ಅಂತ ನಮ್ಮ ಕಡೆ ಕರಿತೀವಿ. ಬೇರೆ ಬೇರೆ ಡಿಸ್ಟಿಕ್ನವ್ರು ಇದ್ದರೆ ಬೇರೆ ಬೇರೆ ಡಿಸ್ಟಿಕಲ್ಲಿ ಕಾಗುಣಿತಕ್ಕೆ ನೀವೇನಂತ ಕರಿತಿದ್ರಿ ಸ್ಕೂಲಲ್ಲಿ ಅಂತ ಹೇಳಿ ಕಮೆಂಟ್ ಮಾಡಿ. ಓಕೆನಾ? ಎಸ್, ಕಾಗುಣಿತ ಅಂದರೆ ಏನು ಹಂಗಿದ್ರೆ? ಎಸ್, ಎಲ್ಲರೂ ಬರ್ದಿದ್ದೀವಿ. ಪೇಜ್ ತುಂಬ ಲೈನ್ ಬೈ ಲೈನ್ ಒಂದು ಬುಕ್ಕಲ್ಲಿ, ಒಂದು ನಮ್ಮ ಸ್ಲೇಟಲ್ಲಿ ನಾವು ಕ ಕಾ ಕಿ ಅಂತ ಹೇಳಿ ಪೂರ್ತಿ ವ್ಯಂಜನಗಳ ಕಾಗುಣಿತವನ್ನು ನಾವು ಸ್ಕೂಲಲ್ಲಿ ಬರ್ದಿದ್ದೀವಿ. ಯಾವ ಥರ ಬರಿತೀವಿ ನಾವು? ಕ ಕಾ ಕಿ ಕೀ ಕು ಕೂ, ಹೌದಾ? ಈ ಥರ ಬರಿತೀವ ನಾವು. ಸೊ ಹಾಗಿದ್ರೆ ಈ ಕ ಕ ಕಿ ಯಾವ ಥರ ಹುಟ್ಕೊಳ್ಳುತ್ತೆ ಅನ್ನೋದನ್ನು ನೀವು ಯೂಶ್ವಲಿ ಕಲ್ತಿರ್ತೀರ. ಕನ್ನಡ ವ್ಯಾಕರಣ ಕಲಿಸೋವಾಗ ನೀವು ಗಮನ ಕೊಟ್ಟು ಕೇಳಿದರೆ ಸ್ಕೂಲಲ್ಲಿ, ಅಥವಾ ನಿಮ್ಮ ಪಿ ಯು ಅಲ್ಲಿ ಏನಾದರೂ ಕನ್ನಡ ವ್ಯಾಕರಣವನ್ನು ನೀವು ಗಮನ ಕೊಟ್ಟು ಕೇಳಿದರೆ ಕ ಹೆಂಗೆ ಹುಟ್ಕೊಳ್ಳುತ್ತೆ, ಕಾ ಹೆಂಗೆ ಹುಟ್ಕೊಳ್ಳುತ್ತೆ, ಏನಕ್ಕೆ ಹುಟ್ಕೊಳ್ಳುತ್ತೆ ಅನ್ನೋದನ್ನು ನಾವು ಕಲ್ತಿರ್ತೀವಿ. ಸೊ ಯಾರು ಅದನ್ನು ಕಲ್ತಿಲ್ಲ ಇವ್ರಿಗೊಂದು ಇವತ್ತು ಟಿಪ್ ಕೊಡ್ತೀನಿ. ಸೊ ಈ ಕ ಹೆಂಗೆ ಹುಟ್ಕೊಂಡಿದೆ? ಒಂದು ಸ್ವರ ಯಾವಾಗಲೂ ಒಂದು ಅಕ್ಷರ, ಒಂದು ಯಾವುದೇ ಭಾಷೆಯ ಅಕ್ಷರ ಹುಟ್ಕೋಬೇಕು ಅಂದರೆ ಏನಾಗುತ್ತೆ? ಒಂದು ವ್ಯಂಜನ ಮತ್ತು ಒಂದು ಸ್ವರ ಅದರಲ್ಲಿ ಕೂಡ್ಕೊಳ್ಳುತ್ತೆ. ಓಕೆನಾ? ಒಂದು ವ್ಯಂಜನ ಜೊತೆಗೆ ಒಂದು ಸ್ವರ ಕೂಡಿದಾಗ ಮಾತ್ರ ಒಂದು ಪರಿಪೂರ್ಣವಾದಂತಹ ಅಕ್ಷರ ಕೂಡ್ಕೊಳ್ಳುತ್ತೆ. ಅದೇ ಥರ ಪರಿಪೂರ್ಣವಾದಂತಹ 2ಕ್ಕಿಂತ ಜಾಸ್ತಿ ಅಕ್ಷರಗಳು ಕೂಡಿಕೊಂಡು ಒಂದು ಮೀನಿಂಗನ್ನು ಕೊಟ್ಟರೆ ನಾವು ಅದಕ್ಕೆ ಶಬ್ದ ಅಂತ ಕರಿತೀವಿ. ಅದೇ ಥರ ಶಬ್ದಗಳ ಮೀನಿಂಗ್ಫುಲ್ ಗುಂಪನ್ನು ನಾವು ಒಂದು ವಾಕ್ಯ ಅಂತ ಕರಿತೀವಿ. ಇದೇ ಥರ ಹೋಗ್ತಾ ಹೋಗುತ್ತೆ. ಸೊ ಅಕ್ಷರಗಳಿಂದ, ಸ್ವರ ವ್ಯಂಜನದಿಂದ ಅಕ್ಷರ, ಶಬ್ದ, ವಾಕ್ಯ, ಇದೇ ಥರ ಗ್ರಾಮರ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಹಾಗಿದ್ರೆ ಇಲ್ಲಿ ಇರುವಂತಹ ವ್ಯಂಜನ ಯಾವುದು, ಸ್ವರ ಯಾವುದು? ಇಲ್ಲಿ
ಕ ಅನ್ನುವಂಥ ವ್ಯಂಜನ ಇದೆ, ಗೊತ್ತಲ್ವಾ ಎಲ್ರಿಗೂ? ಈ ಥರ ಮಾಡಿದರೆ ಕ ಒಂದು ಕ ಅಂತೀವಿ, ಕ ಅನ್ನಲ್ಲ, ಇದಕ್ಕೆ ಕ ಅಂತೀವಿ. ಸೊ ಈ ಕ ಅನ್ನುವಂತಹ ವ್ಯಂಜನಕ್ಕೆ ನಮ್ಮ ಸ್ವರಗಳಲ್ಲಿರುವಂತಹ ಅ ಏನಿದೆ ಆ ಅ ಕೂಡ್ಕೊಂಡ್ರೆ ಕ ಆಗುತ್ತೆ, ಹೌದಲ್ವಾ? ಎಲ್ರಿಗೂ ಗೊತ್ತಿರೋ ವಿಚಾರ. ಅದೇ ಥರ ಕ ಹೆಂಗಾಗುತ್ತೆ, ಕ ಅನ್ನುವಂತಹ ಒಂದು ವ್ಯಂಜನಕ್ಕೆ ಆ ಅನ್ನುವಂತಹ ಸ್ವರ ಕೂಡ್ಕೊಂಡ್ರೆ ಕ ಆಗುತ್ತೆ. ಸಿಮಿಲರ್ಲಿ ಈ ದೊಡ್ಡ ಕು ಹೆಂಗಾಗುತ್ತೆ, ಕ ಅನ್ನುವಂತಹ ವ್ಯಂಜನಕ್ಕೆ ಇದು ಚಿಕ್ಕ ಉ, ಇದು ದೊಡ್ಡ ಉ, ಹೌದಾ? ಸೊ ಈ ಒಂದು ಊ ಕೂಡ್ಕೊಂಡಾಗ ಇದೇನಾಗುತ್ತೆ, ಕೂ ಆಗುತ್ತೆ. ಅದೇ ಚಿಕ್ಕ ಉ ಕೂಡ್ಕೊಂಡ್ರೆ ಕೂ ಆಗುತ್ತೆ. ಹಾಗಿದ್ರೆ ನೆಕ್ಸ್ಟ್ ಏನು ಬರುತ್ತೆ ನಮಗೆ ಅಲ್ಲಿ, ಕೌ ಅಂತ ಬರುತ್ತೆ. ಕೌ ಹೆಂಗಾಗುತ್ತೆ, ಈ ಕ ಅನ್ನುವಂತಹ ವ್ಯಂಜನಕ್ಕೆ ನಮಗೆ ಔ ಅನ್ನುವಂತಹ ಸ್ವರ ಕೂಡಿದಾಗ ಇದು ಕೌ ಆಗುತ್ತೆ. ಇದು ಸಿಂಪಲ್ ಮ್ಯಾಟ್ರ್, ಎಲ್ಲರಿಗೂ ಗೊತ್ತಿರುವಂಥದ್ದು ಅಲ್ವಾ? ಏನು ಯೂಟ್ಯೂಬಲ್ಲಿ ಬಂದು ನಮಗೆ ಕ ಕಂಬಳಿ ಕಾಕಿ ಕಲಿಸ್ತಿದ್ದಾರೆ ಅನ್ಕೋಬೇಡಿ. ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಇವತ್ತಂದರೆ, ಎಕ್ಸಾಕ್ಟ್ಲಿ ದ ಸೇಮ್ ವೇ ಈ ಕಾಗುಣಿತವನ್ನು ನಾವು ಸಣ್ಣವರಿದ್ದಾಗ ಅಲ್ಫಾಬೆಟನ್ನು ಅಷ್ಟೇ ಕಲಿಸಿ ಮುಗಿಸ್ಬಿಡ್ತಾರೆ ನಮಗೆ. ಇಂಗ್ಲೀಷಲ್ಲಿ ಬರುವಂತಹ ಕಾಗುಣಿತಕ್ಕೆ ಸಿಮಿಲರ್ ಆಗಿರುವಂಥ ಸಿಸ್ಟಮನ್ನು ನಮಗೆ ಯಾರೂ ಕಲಿಸಲ್ಲ. ಅದಕ್ಕೆ ನಾವು ಏನಂತ ಹೇಳ್ತೀವಿ, ಫೊನೆಟಿಕ್ಸ್ ಅಂತ ಹೇಳ್ತೀವಿ. ಸೊ ಫೊನೆಟಿಕ್ಸ್ ಏನು, ಫೊನೆಟಿಕ್ಸ್ ಈಸ್ ಎಕ್ಸಾಕ್ಟ್ಲಿ ಆ್ಯಸ್ ಕಾಗುಣಿತ ಇನ್ ಕನ್ನಡ. ಕನ್ನಡದಲ್ಲಿರುವಂತಹ ಕಾಗುಣಿತ ಸೌಂಡನ್ನು ಯಾವ ರೀತಿ ನಾವು ಚೇಂಜ್ ಮಾಡ್ತಾ ಹೋಗ್ತೀವಿ ಅಕ್ಷರದ್ದು, ಇದೇ ರೀತಿ ಸೌಂಡನ್ನು ಚೇಂಜ್ ಮಾಡಲಿಕ್ಕೆ ಫೊನೆಟಿಕ್ಸ್ ಅನ್ನುವಂತಹ ಕಾಗುಣಿತ ಇಂಗ್ಲೀಷ್ನಲ್ಲಿದೆ. ಇದನ್ನು ನಮಗೆ ಯಾರೂ ಹೇಳ್ಕೊಡಲ್ಲ, ಬಿಕಾಸ್ ದಟ್ ಈಸ್ ಅ ಕೈಂಡ್ ಆಫ್ ಲೈಕ್ ಡಿಫಿಕಲ್ಟ್. ಸೊ ಡಿಫಿಕಲ್ಟ್ ಇರೋದ್ರಿಂದ ಅವ್ರಿಗೆ ಅದು ಫಸ್ಟ್ ಅರ್ಥ ಆಗಲ್ಲ, ಕಲಿಸೋರ್ಗೆ. ಇಂಡಿಯನ್ ಟೀಚರ್ಸ್ ಕಂಪ್ಲೀಟ್ಲಿ ಇವಾಗ ಸ್ವಲ್ಪ ಎಕ್ಸ್ಪರ್ಟ್ಸ್ ಬಂದಿದ್ದಾರೆ ಈಗೀಗ ಯಾರು LKG UKG ಮಕ್ಕಳಿದ್ದಾರೆ ಅವ್ರಿಗೆಲ್ಲ ಹೇಳ್ಕೊಡ್ತಾ ಇದ್ದಾರೆ ಇವಾಗ. ಬಿಕಾಸ್ ದೇ ನೋ ಇವಾಗ ಹೆಂಗೆ ಮುಂದೆ ಹೋಗಿ ಡಿಫಿಕಲ್ಟ್ ಆಗ್ತಿದೆ ಇಂಗ್ಲೀಷ್ ಎಲ್ರಿಗೂ ಅಂತ ದೇ ನೋ. ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ, ಸ್ಕೂಲಲ್ಲೆಲ್ಲ ಫೊನೆಟಿಕ್ಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಅಲ್ಲಿ ಇಲ್ಲಿ ಒಂದು ಕಡೆ ಅರ್ಬನ್ ಇದರಲ್ಲೆಲ್ಲ ಕಲಿಸ್ಕೊಡ್ತಿರ್ಬೋದು. ಬಟ್ ಬೇಸಿಕ್ ಆಗಿ ಹೆಂಗೆ ABCD ಕಂಪಲ್ಸರಿಯಾಗಿ ನಮ್ಗೆ ಕಲಿಸ್ಕೊಡ್ತಾರೋ ಚಿಕ್ಕವರಿದ್ದಾಗ, ಹಾಗೆ ಕಂಪಲ್ಸರಿಯಾಗಿ ನಮಗೆ ಫೊನೆಟಿಕ್ಸನ್ನು ಕಲಿಸ್ಕೊಡಲ್ಲ. ಸೊ ಈ ಫೊನೆಟಿಕ್ಸ್ ಅನ್ನುವಂತಹ ಒಂದು ಸಿಸ್ಟಮ್ ಏನಿದೆ ಇಂಗ್ಲೀಷಲ್ಲಿ, ನಮಗೆ ಇದರ ಇಂಟ್ರೊಡಕ್ಷನ್ ಇಲ್ಲದೇ ಇರೋ ಕಾರಣಕ್ಕೆ ಮೋಸ್ಟ್ ಆಫ್ ಅಸ್ಗೆ ಏನಾಗುತ್ತೆ, ಇಂಗ್ಲೀಷ್ ಏನಪ್ಪ ಇಷ್ಟೊಂದು ವಿಚಿತ್ರ, ಇಷ್ಟೊಂದು ಕಷ್ಟ ಅಂತ ಅನಿಸುತ್ತೆ. ಅದೇ ಯೂಶ್ವಲಿ ಮೀಮ್ಸಲ್ಲಿ ಜೋಕ್ಸಲ್ಲಿ ಬರುತ್ತಲ್ಲ, ಹೆಂಗೆ PUT ಪುಟ್ ಆದರೆ CUT ಕುಟ್ ಯಾಕಾಗಲ್ಲ ಅಂತ. ಎಕ್ಸಾಕ್ಟ್ಲಿ. ಸೊ PUT ಪುಟ್ ಆದರೆ CUT ಕಟ್ ಯಾಕಾಗುತ್ತೆ, ಅದೇ ಸೇಮ್ ಸ್ಪೆಲ್ಲಿಂಗು, ಅದೇ P, ಅದೇ ನಡುವೆ ಬರುವಂತಹ ಯು, ಅಲ್ಲಿ ಪೂ ಆದರೆ ಇಲ್ಲಿ ಕ ಯಾಕಾಗುತ್ತೆ, ಕಟ್ ಯಾಕಾಗುತ್ತೆ, ಅಲ್ಲಿ ಉ ಬಂದರೆ ಇಲ್ಲಿ ಯಾಕೆ ಬರುತ್ತೆ. ಈ ಎಲ್ಲ ಡಿಫ್ರೆನ್ಸ್ ಏನಿದೆ ಇದು ಜಸ್ಟ್ ಬಿಕಾಸ್ ಆಫ್ ಫೊನೆಟಿಕ್ಸಿಂದ ಬರುತ್ತೆ. ಎಸ್, ಆ್ಯಂಡ್ ಇಂಗ್ಲೀಷನ್ನು ಯಾರು ಹುಟ್ಟಿಸಿದ್ರೋ ಗೊತ್ತಿಲ್ಲ, ಆ ಹುಟ್ಟಿಸಿದವರು ಅದನ್ನು ಕನ್ನಡ ಥರ ಕನ್ನಡ ಎನ್ನುವುದು ಸುಲಿದ ಬಾಳೆಹಣ್ಣಿನಂಗೆ ಅಂತ ಒಬ್ರು ಕವಿ ಬರೀತಾರೆ, ಹೌದಾ? ಅಂದರೆ ಅಷ್ಟೊಂದು ಈಸಿ ಕನ್ನಡ ಅಷ್ಟೇ. ಯೂಶ್ವಲ್ ಮದ್ರಾಸಿ ಲ್ಯಾಂಗ್ವೇಜಸ್, ಕನ್ನಡ, ತೆಲುಗು, ತಮಿಳು ಏನಿದ್ದಾವೆ ಹೆಚ್ಚು ಕಡಿಮೆ ಎಲ್ಲ ಕಡೆನೂ ಕಾಗುಣಿತ ಇದೆ, ಎಲ್ಲ ಕಡೆನೂ ವ್ಯಂಜನ ಸ್ವರಗಳಿದ್ದಾವೆ. ದಟ್ ಬಿಕಮ್ಸ್ ವೆರಿ ಈಸಿ ಟು ಲರ್ನ್. ಅಂದರೆ ನಾವು ಏನು ಮಾತಾಡ್ತೀವೋ, ಏನು ಉಚ್ಚಾರ ಮಾಡ್ತೀವೋ ನಾವು ಅದನ್ನೇ ಬರಿತೀವಿ ಅಲ್ವಾ? ಇವಾಗ ನಾನು ಕಾಗುಣಿತ ಅಂತ ಬರಿತಿದ್ದೀನಿ ಅಂದರೆ ಕಾ ಅಂತಲೇ ಬರಿತೀನಿ, ಗು ಅಂತಲೇ ಬರಿತೀನಿ, ತ ಅಂತಲೇ ಬರಿತೀನಿ. ಇವಾಗ ಹಿಂಗೆ ಬರೆದ್ಬಿಟ್ಟು ಕ ಬರೆದ್ಬಿಟ್ಟು ಕಾಗುಣಿತ ಅಂತ ಅನ್ಬೇಕು, ಬರಿಬೇಕು. ಇಲ್ಲ, ಇಲ್ಲಿ ಏನಾಗುತ್ತೆ, ಕನ್ನಡ ಅಂತ ಬರಿತೀನಿ. ಯೂಶ್ವಲಿ ಇಂಗ್ಲೀಷ್ ಯಾಕೆ ಈ ಥರ ಡಿಫಿಕಲ್ಟ್ ಆಗುತ್ತೆ ಅಂದರೆ, ಇಲ್ಲಿ ಬರುವಂತಹ ಕನ್ನಡದಲ್ಲಿ ಬರುವಂತಹ ಕ ಅನ್ಬೇಕು, ಕನ್ನಡ ಅನ್ಬೇಕು. ಕಾಗುಣಿತದಲ್ಲಿ ಬರುವಂತಹ ಈ ಕನ್ನಡ ಕ ಅನ್ನು ಕಾ ಅನ್ಬೇಕು. ಈ ಥರ ಇದೆ ಇಂಗ್ಲೀಷ್. ಬರೆಯೋದು ಕನೇ, ಬಟ್ ಅನ್ಬೇಕಾಗಿರೋದು ಕಾನ. ಸೊ ಕಾಗುಣಿತ ಅನ್ಬೇಕು ಅಂತ ಅವ್ರು ರೂಲ್ಸ್ ಹಾಕ್ತಾರೆ ಮೇಲೆ. ಸೊ ಅದನ್ನ ಏನು ಮಾಡ್ಬೋದು, ಅವ್ರು ಅದನ್ನೇ ಕಾ ಬರೆದು ಬಿಡ್ಬೋದಿತ್ತು. ಏನಕ್ಕೆ ಬರಲಿಲ್ಲ, ಐ ಡೋಂಟ್ ನೋ, ಇಟ್ಸ್ ದೇರ್ ಸಿಸ್ಟಮ್. ಏನಕ್ಕೆ ಆ ಥರ ಮಾಡಿದ್ರು, ಅವ್ರ ಲ್ಯಾಂಗ್ವೇಜನ್ನು ಹುಟ್ಟಿಸ್ಕೊಂಡಿದ್ದೆ ಆ ಥರ, ಅವ್ರ ಸಿಸ್ಟಮನ್ನು ಬರಿತಾ ಹೋಗಿದ್ದೆ ಆ ಥರ. ಬಿಕಾಸ್ ದೇ ಹ್ಯಾವ್ ವೆರಿ 26 ಅಕ್ಷರಗಳಿರೋದು, ಸ್ವರ ಮತ್ತು ವ್ಯಂಜನ ಸೇರಿಸಿ 26 ಅಕ್ಷರಗಳಿರೋದು. ಅದೇ 26 ಅಕ್ಷರದಲ್ಲೇ ಅವ್ರು ಬೆಳೆದಾಡಬೇಕು ಒಂದು ಇಡೀ ಲ್ಯಾಂಗ್ವೇಜನ್ನು, ಇಡೀ ಸಾಹಿತ್ಯನ ಹುಟ್ಟಾಕೋಕ್ಕೆ ಅಲ್ವಾ? ಶ್ರೀಮಂತ ಸಾಹಿತ್ಯವಿರುವಂತಹ ಕನ್ನಡ, ಎಷ್ಟೊಂದು ಸಾಹಿತ್ಯ ಬರೆದಿದ್ದೀವಿ ನಾವು ಅಲ್ವಾ? ಸೊ ನಮ್ಮ ಅಕ್ಷರಗಳು ಜಾಸ್ತಿ, ನಮ್ಮ ವ್ಯಂಜನಗಳು ಜಾಸ್ತಿ, ನಮ್ಮ ಸಿಸ್ಟಮ್ ಕಾಗುಣಿತದಲ್ಲಿ ಆಲ್ರೆಡಿ ನಮಗೆ ಸೌಂಡ್ಸನ್ನು ಹೇಳ್ಕೊಟ್ಬಿಡ್ತಾರೆ. ಸೊ ನಾವು ಏನು ಉಚ್ಚಾರ ಮಾಡ್ತೀವೋ ನಾವು ಅದನ್ನೇ ಬರಿತಾ ಹೋಗ್ತೀವಿ. ಅದಕ್ಕೆ ಕನ್ನಡ ನಮಗೆ ಈಸಿ ಅನಿಸುತ್ತೆ. ಅದಕ್ಕೆ ಕಂಪೇರ್ ಮಾಡಿದಾಗ ಇಂಗ್ಲೀಷ್ ತುಂಬ ಡಿಫಿಕಲ್ಟ್ ಅನಿಸೋದು ಅದೇ ಒಂದು ಸಿಸ್ಟಮಿಂದ. ಯಾಕಪ್ಪ, ಬರ್ದಂಥದ್ದನ್ನೇ ಹೇಳಲ್ಲ, ಹೇಳಿದ್ದನ್ನೇ ಬರೆಯಲ್ಲ ಇವರು ಅನ್ನೋದು ಒಂದೇ ಒಂದು ವಿಚಾರಕ್ಕೆ ನಮಗೆ ಎಲ್ಲ ಕನ್ನಡಿಗರಿಗೆ, ಅದ್ರ ಜೊತೆಗೆ ಎಲ್ಲ ಮದ್ರಾಸಿಗಳಿಗೆ ಏನಂತ ಹೇಳ್ತೀವಿ ನಾವು, ಕಂಪ್ಲೀಟ್ಲಿ ಇಂಗ್ಲೀಷ್ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ ಜಸ್ಟ್ ಬಿಕಾಸ್ ಆಫ್ ದಿಸ್.
ನೀವು ಕಲ್ತ್ಬಿಡ್ತೀರಾ, ಏನು ಗ್ರಾಮರ್ ಏನು ಕಲಿಸಿದ್ರು ಕಲ್ತ್ಬಿಡ್ತೀರಾ. ಬಟ್ ಇಲ್ಲಿ ಈ ಪ್ರೊನೌನ್ಸಿಯೇಷನ್ ಅಂತ ಬಂದಾಗ ಎಲ್ರಿಗೂ ಇದೇ ಥರ ಡಿಫಿಕಲ್ಟ್ ಆಗುತ್ತೆ. ಓಕೆನಾ? ಹಾಗಿದ್ರೆ ಬನ್ನಿ, ಈ ಫೊನೆಟಿಕ್ಸ್ ಅನ್ನುವಂಥದ್ದು ಹೆಂಗಿರುತ್ತೆ, ಯಾರು ನೋಡೇ ಇಲ್ಲ ಅನ್ನೋರಿಗೆ ಈ ಫೊನೆಟಿಕ್ಸ್ ಹೆಂಗೆ ವರ್ಕ್ ಆಗುತ್ತೆ, ಏನಕ್ಕೆ ಸ್ವಲ್ಪ ಲೈಟಾಗಿ ಈ ಥರ ಕನ್ಫ್ಯೂಷನ್ ಬರುತ್ತೆ, ಹಾಗಿದ್ರೆ ಸಿಂಬಾಲ್ಸ್ ಇದೆಯಾ, ಫೊನೆಟಿಕ್ಸ್ ಬರೀತಾರಾ, ಹೆಂಗೆ ಅದನ್ನು ರೂಲ್ಸ್ ನೆನ್ಪಿಟ್ಕೊಳ್ಳೋದು ಅಂತೆಲ್ಲ ನಿಮ್ಗೆ ಅನಿಸಿದ್ರೆ, ನೆಕ್ಸ್ಟು ನಾನು ಏನು ಕೊಟ್ಟಿದ್ದೀನಿ, ಫೊನೆಟಿಕ್ಸ್ ಕೊಟ್ಟಿದ್ದೀನಿ. ಇಲ್ಲಿ ಎಕ್ಸಾಂಪಲ್ಸ್ ನಿಮಗೆ. ಫೊನೆಟಿಕ್ಸ್ ಸಿಂಬಾಲ್ಸ್ ಅಂತ ಕರೀತಾರೆ ಇವಕ್ಕೆ. ಇಲ್ಲಿ ಸೌಂಡ್ಸ್ಗಳಿಗೆ ಫೊನೆಟಿಕ್ಸ್ ಅಂತ. ಫೋನ್ ಅಂದರೆ ಏನ್ರಿ? ಫೋನ್ ಅಂದರೆ ಕೇಳಿಸ್ಕೊಳ್ಳೋದು, ಸೌಂಡು. ಫೋನ್ ಅಂದರೆ ಸೌಂಡು. ಓಕೆನಾ? ಬೇಸಿಕಲಿ ಫೋನ್ ಅಂದ್ರೇ ಸೌಂಡು. ಸೊ ಯಾವ ರೀತಿ ಆ ಶಬ್ದದ ಉಚ್ಚಾರ ಮಾಡಬೇಕು, ಉಚ್ಚಾರ ಅಂದ್ರೆ ಏನ್ರಿ? ಅದೇ ಸೌಂಡ್. ಸೊ ಸೌಂಡ್ ಹೆಂಗಾಗುತ್ತೆ ಆ ಶಬ್ದ ಅನ್ನೋದನ್ನ ಫೊನೆಟಿಕ್ಸ್ ಅಂತ ಹೇಳಿ ಸಿಸ್ಟಮ್ ಮಾಡಿದ್ದಾರೆ. ಅಂದರೆ ಇವಾಗ ಕ ಅಂತ ಸೌಂಡ್ ಮಾಡಬೇಕಂದ್ರೆ ನಾನು ಹೆಂಗೆ ಬರಿಬೇಕು? ಈ ಒಂದು ಕೊಂಬಿದೆ ಏನಂತ ಹೇಳ್ತೀವಿ, ಇದಕ್ಕೆ ನಾವು ಹಿಂಗಿದ್ದನ್ನು ಮೇಲೆ ಮಾಡಿದರೆ ಕ ಆಗುತ್ತೆ, ಇದನ್ನೇ ನಾನು ಕ ಮಾಡಿದರೆ ಕೆಳಗೆ ಮಾಡಿದರೆ ಕ ಆಗುತ್ತೆ. ಸೊ ಇದೆಲ್ಲ ಸಿಂಬಾಲ್ ಅಲ್ವಾ? ಇವಾಗ ಫಾರ್ ಎಕ್ಸಾಂಪಲ್ ಇದು ಕದು ಸಿಂಬಾಲು, ಆಮೇಲೆ ಇದು ಕಾದು ಸಿಂಬಾಲು. ಕೀದು ಹೆಂಗಿರುತ್ತೆ ರೀ? ಇದು ಕೀ ಸಿಂಬಾಲು. ಇದು ಹೆಂಗಿರುತ್ತೆ? ಹಿಂಗಿರುತ್ತೆ. ಸೊ ಇವೆಲ್ಲ ಸಿಂಬಾಲ್ಸು. ಓಕೆನಾ? ಯಾವುದು? ಸೌಂಡನ್ನ ಸಿಂಬಾಲ್ ಇವು. ಇವಕ್ಕಿನ ಫೊನೆಟಿಕ್ಸ್ ಅಂತೀವಿ ನಾವು ಕನ್ನಡದಲ್ಲಿ. ಓಕೆನಾ? ಸೊ ಒಂದು ಅಕ್ಷರ ಕ ಅನ್ಬೇಕಂದ್ರೆ ಅದಕ್ಕೆ ಯಾವ ಸಿಂಬಾಲನ್ನು ಆ್ಯಡ್ ಮಾಡಿದರೆ ಆಗುತ್ತೆ? ಕ. ಈ ಸಿಂಬಾಲನ್ನು ಈ ಕಕ್ಕೆ ಹೊಂದಿಸ್ಬಿಟ್ರೆ ಕ ಆಗುತ್ತೆ. ಎಕ್ಸಾಕ್ಟ್ಲಿ ದ ಸೇಮ್ ವೇ ಇಂಗ್ಲೀಷಲ್ಲೂ ಕೂಡ ಕೆಲವೊಂದಿಷ್ಟು ಸಿಂಬಾಲ್ಸ್ ಇದ್ದಾವೆ, ಅವರು ಅದನ್ನು ಆ್ಯಡ್ ಮಾಡ್ತಾರೆ ಅದಕ್ಕೆ. ಬಟ್ ಪ್ರಾಬ್ಲಮ್ ಬಂದಿರೋದೇನೆಂದರೆ ಅವರು ಅದನ್ನು ಆ್ಯಡ್ ಮಾಡಿ ನಮ್ಮ ಕಣ್ಣಿಗೆ ಕಾಣೋ ಥರ ಆ್ಯಡ್ ಮಾಡಲ್ಲ ಅವರು ಅದನ್ನು. ಸೊ ನಾವು ಕೇಳಿಸ್ಕೊಂಡು ರೂಲ್ಸ್ ನೆನ್ಪಿಟ್ಕೊಂಡು ಹೇಳಬೇಕಷ್ಟೆ. ಸೊ ಅವ್ರು ಏನು ಮಾಡ್ತಾರೆ, ಬರೀ ನಮಗೆ ಅವನ್ನ ಬಾಯ್ ಹಾರ್ಟ್ ಹಾಕಿ ಅವನ್ನ ನೆನ್ಪಿಟ್ಕೊಂಡು ಓದೋವಾಗ ಅವನ್ನ ನೆನ್ಪಿಟ್ಕೊಂಡು ಓದಬೇಕು. ನಮ್ಮ ಥರ ಇವಾಗ ಅವರು ಆ ಬರಿಬೇಕಂದ್ರೆ, ಈಗ ಎ ಇದೆ, ಇದನ್ನೇ ಎ ಬರ್ದ್ವಾ, ಆ ಬರಿಬೇಕಂದ್ರೆ ಡಬಲ್ ಎ ಬರೀತಾರೆ ಅವರು. ಓಕೆ, ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ನಾವು ಹೆಂಗೆ ಬರಿತೀವಿ? ಕ ಬರೆದು ಮತ್ತೆ ಒಂದು ಕ ಬರೆದ್ರೆ ಕ ಆಗುತ್ತಾ ನಮ್ಮದು? ಇಲ್ಲ ತಾನೆ. ಸೊ ಕ ಆಗುತ್ತೆ. ಸೊ ಇಂಗ್ಲೀಷ್ ಈ ಥರ ಡಿಫ್ರೆನ್ಸ್ ಬೀಳುತ್ತೆ. ನಾವು ಅವರು ಎ ಬರೆದು ಇನ್ನೊಂದು ಎ ಬರೆದ್ರೆ ಕ ಇದ್ದಿದ್ದು ಇದ್ದಿದ್ದು ಆದಂಗೆ ನಮ್ದು ಕ ಮತ್ತೆ ಒಂದು ಬರೆದು ಮತ್ತೊಂದು ಕ ಬರೆದ್ರೆ ಆಗಲ್ಲ. ಸೊ ನಮ್ಮದು ಫಸ್ಟ್ ಇದೆ, ಆಮೇಲೆ ಆ ಇದೆ. ಅವ್ರದ್ದು ಆ ಥರ ಬರಲ್ಲ, ಎ ಒಂದೇ ಇರೋದು ಅವ್ರ ಕಡೆ ಅಲ್ವಾ? ಬರೆದ್ರೆ ಬಾ ಬರಿಬೋದು ನಾವು, ಬಟ್ ಅವ್ರ ಕಡೆ ಬಿ ಒಂದೇ ಇರೋದು. ಎಕ್ಸಾಕ್ಟ್ಲಿ ಈ ಥರ ಅವ್ರಿಗೆ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ ಲ್ಯಾಂಗ್ವೇಜ್ ಇಂಗ್ಲೀಷು. ಏನಕ್ಕಂದರೆ ಈ ಥರ ಅವರು ಸಿಂಬಾಲ್ಸನ್ನು ತಮ್ಮ ಅಕ್ಷರಗಳಲ್ಲಿ ಬರೆಯಲ್ಲ. ಅವರು ಒಂದೇ ಅಕ್ಷರವನ್ನು ಇಟ್ಕೊಂಡು ಅದಕ್ಕೆ ವೌಲ್ಸನ್ನು ಸಿಂಬಾಲ್ಸನ್ನು ಆ್ಯಡ್ ಮಾಡಿಬಿಟ್ಟು ಇದ್ದದನ್ನು ಮಾಡ್ತಾರೆ, ಮಾಡ್ತಾರೆ. ಬ್ಯಾಟ್ ಇದ್ದಲ್ಲಿ ಏನು ಮಾಡಬೇಕು? BAT ಬರೀತಾರೆ. ಅದನ್ನೇ ಬ್ಯಾಟ್ ಅಂತ ಕರೀತಾರೆ. ಸೌಂಡ್ ಬರುತ್ತೆ ಅಲ್ಲಿ, ಹೌದಾ? ಆ ಏನೇ ಇಟ್ಕೊಂಡು ಅವರು ಸೌಂಡ್ನು ಮಾಡ್ತಾರೆ. ಅದೇ ಏನೇ ಇಟ್ಕೊಂಡು ಆ್ಯಪಲಲ್ಲಿ ಮಾಡ್ತಾರೆ, ಹೌದಾ? ಎಕ್ಸಾಕ್ಟ್ಲಿ ಇದೇ ಥರ ಆಗುತ್ತಾ? ಸೊ ಎಕ್ಸಾಕ್ಟ್ಲಿ ಆ ಥರ ಫೊನೆಟಿಕ್ಸಿಂದ ನಮಗೆ ಒಂದು ಇಂಗ್ಲೀಷ್ ಭಾಷೆ ಅನ್ನೋದು ತುಂಬ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ಇವತ್ತಿನ ಕ್ಲಾಸಲ್ಲಿ ನಿಮಗೆ ಕೆಲವೊಂದಿಷ್ಟು ಗ್ಲಿಂಪ್ಸನ್ನು ಕೊಡ್ತೀನಿ, ಯಾವ ಥರ ಫೊನೆಟಿಕ್ ವರ್ಕ್ ಆಗುತ್ತೆ ಇಂಗ್ಲೀಷಲ್ಲಿ. ನೀವು ಅದನ್ನ ಅರ್ಥ ಮಾಡ್ಕೋಬೇಕು, ನೆನ್ಪಿಟ್ಕೋಬೇಕು. ಹೋಗಯ್ಯ ಇದನ್ನೆಲ್ಲ ಯಾರು ನೆನ್ಪಿಟ್ಕೋತಾರೆ ಅಂತ ಅಂದ್ಕೊಳ್ಬೇಡಿ. ಜಸ್ಟ್ ಬಿಕಾಸ್ ಈ 30 ಡೇಸ್ ಸೀರೀಸಲ್ಲಿ ನಿಮಗೆ ಒಂದು ಕ್ಲಾರಿಟಿ ಇರಲಿ, ಇಂಗ್ಲೀಷ್ ಮತ್ತು ಕನ್ನಡದ ಡಿಫ್ರೆನ್ಸ್ ಏನಿದೆ, ಏನಕ್ಕೆ ಡಿಫಿಕಲ್ಟ್ ಆಗುತ್ತೆ ನಮಗೆ ಅನ್ನೋದು ನಿಮಗೆ ಕ್ಲಾರಿಟಿ ಸಿಕ್ಕರೆ ನೆಕ್ಸ್ಟ್ ನೀವು ಬರ್ತಾ ಅದನ್ನ ಕರೆಕ್ಷನ್ ಮಾಡ್ತಾ ಹೋದರೆ ಒಂದು 30 ಡೇಸಲ್ಲಿ ನಿಮ್ಗೆ ಆರಾಮ್ಸೆ ಇಂಗ್ಲೀಷನ್ನು ನಿಮ್ಮ ಹ್ಯೂಜ್ ಚೇಂಜ್ ಸಿಗುತ್ತೆ. ನಿಮ್ಮ ಇಂಗ್ಲೀಷಲ್ಲಿ ಈಗಿರುವಂಥ ಇಂಗ್ಲೀಷ್ಗಿಂತ ನೆಕ್ಸ್ಟ್ ಹ್ಯೂಜ್ ಒಂದು ಚೇಂಜ್ ಸಿಗುತ್ತೆ. ಓಕೆನಾ? ಡನ್. ಎಸ್, ಇಲ್ಲಿ ನೋಡಿ ಹಾಗಿದ್ರೆ ಕಾನ್ಸನೆಂಟ್ಸ್ ವೌಲ್ ಸೌಂಡ್ ಬೇರೆ ಇರುತ್ತೆ, ಕಾನ್ಸನೆಂಟ್ ಸೌಂಡ್ಸು. ಇವು ವೌಲ್ ಸೌಂಡ್ಸು ಇವು ಡಿಪ್ಥಾಂಗ್ಸ್ ಅಂತ ಕರೀತಾರೆ. ಡಿಪ್ಥಾಂಗ್ ಸೌಂಡ್ಸ್ ಅಂತ ಇರುತ್ತೆ. ಜಸ್ಟ್ ನೆನ್ಪಿಟ್ಕೊಳ್ಳಿ, ಯಾರು ಇದನ್ನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಫಾರ್ ಎಕ್ಸಾಂಪಲ್, ಇವಾಗ ನೋಡಿ ಸೌಂಡ್ ಪಿ ಇದೆ, ಇದಕ್ಕೆ ಸೌಂಡ್ ಪಿ ಅನ್ನಲ್ಲ, ಅವರು ಪಿ ಸೌಂಡ್ ಅನ್ನಲ್ಲ, ಸೌಂಡ್ ಅಂತ ಹೇಳ್ತಾರೆ. ಫ ಸೌಂಡ್. ಇದನ್ನು ಪೆನ್ ಅಂತ ಕರೀತಾರೆ. ಓಕೆನಾ? ಪೆನ್. ಯಾವುದು? ಬ್ಯಾಡ್. ನೋಡಿ ಇಲ್ಲಿ ಸೌಂಡ್ ಮಾಡಿ ಒಂದು ಸಿಂಬಾಲ್ ಬರೆದಿದ್ದಾರೆ, ಎಲ್ಲರೂ ನೋಡ್ಕೊಳ್ಳಿ, ಕಾಣಿಸುತ್ತಾ ನಿಮಗೆ? ನಾನು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ಬೇಕಿದ್ರೆ. ನೋಡಿ ಇಲ್ಲಿ ಒಂದು ಸಿಂಬಾಲ್ ಇದೆ, ಈ ಥರ ಒಂದು ಸಿಂಬಾಲ್ ಬರೆದಿದ್ದಾರೆ. ಇದು ಯಾವ ಸೌಂಡ್ ಗೊತ್ತಾ? ಅನ್ನುವಂಥ ಸೌಂಡ್. ಸೊ ನಮಗೆ ಈ ಬಿಗೆ ಈ ಸೌಂಡನ್ನು, ಈ ಸಿಂಬಾಲನ್ನು ಹಾಕಿ ಹಿಂಗೆ ಬರೀತಾರೆ. ಆವಾಗ ನಾವು ಇದನ್ನು ಏನು ಕರಿಬೇಕು? ಇವೆರಡೂ ಸೇರಿಸ್ಕೊಂಡು ಬಿ ಜೊತೆಗೆ ಸೌಂಡ್ ಸೇರಿಸ್ಕೊಂಡು ಬ್ಯಾಡ್ ಅಂತ ಹೇಳಬೇಕು. ಓಕೆನಾ? ಸೊ ದಿಸ್ ಇಸ್ ದ ಸೌಂಡ್. ಅರ್ಥ ಆಗ್ತಿದೆಯಾ? ಸೊ ನಾವು ಬ್ಯಾಡನ್ನು ಇಂಗ್ಲೀಷಲ್ಲಿ ಯಾವುದು ಕನ್ನಡದಲ್ಲಿ ಬರೀಬೇಕಂದ್ರೆ ಹೆಂಗೆ ಬರಿತೀವಿ? ಬ್ಯಾಡ್ ಅಂತ ಬರಿತೀವಿ. ಸೊ ಬಕ್ಕೆ ನಾವು ಒಂದು ಒತ್ತಕ್ಷರ ಕೊಟ್ಬಿಟ್ವಿ.
ಸೊ ಎಕ್ಸಾಕ್ಟ್ಲಿ ಆ ಥರ ಬಿಗೆ ಅವ್ರಿಗೆ ಒತ್ತಕ್ಷರ ಇಲ್ಲ, ಅದೇ ಥರ ಇದನ್ನು ಸಿಂಬಾಲ್ ಮಾಡ್ಕೊತಾರೆ ಅವರು. ಅವ್ರಿಗೆ ಬಿಗೆ ಮಾಡಲಿಕ್ಕೆ ಒತ್ತಕ್ಷರ ಇಲ್ಲ, ಈ ಒತ್ತಕ್ಷರ ಮಾಡಲ್ಲ ಅವರು ಇದನ್ನು ಸಿಂಬಾಲನ್ನು ಕೊಡ್ತಾರೆ. ಸೊ ಅಲ್ಲಿ ಏನಾಗುತ್ತೆ, ಅದು ಬ ಸೌಂಡ್ ಹೋಗಿ ಬ್ಯಾ ಸೌಂಡ್ ಆಗುತ್ತೆ, ಬ್ಯಾಡ್ ಅಂತ ಆಗುತ್ತೆ. ಗೆಟಿಂಗ್ ದಿಸ್? ಕ್ಲಾರಿಟಿ ಸಿಗ್ತಾ ಇದೆಯಾ? ಎಕ್ಸಾಕ್ಟ್ಲಿ ಅದೇ ಥರ ನೋಡಿ ಟಿ. ಸೊ ಟಿ ಅನ್ನು ಬರಿಬೇಕಾದ್ರೆ ನಾವು ಇಂಗ್ಲೀಷಲ್ಲಿ ಟಿ ಅಂತ ಬರಿತೀವಿ, ಹೌದಾ? ಸೊ ಅವ್ರೇನು ಮಾಡ್ತಾರೆ, ಟಿ ಐ ಅಷ್ಟೇ ಬರೆದು ಬಿಡಲ್ಲ ಅವರು. ಅವ್ರೇನು ಮಾಡ್ತಾರೆ, ಇದಕ್ಕೆ ಬೇರೆ ಸೌಂಡ್ ಇಟ್ಕೊಂಡಿದ್ದಾರೆ ಅವರು. ಟಿ ಐ ಅಂದರೆ ಬೇರೆ ಅಂತ ತಿಳ್ಕೊತಾರೆ. ಸೊ ಟಿ ಇ ಎ ಅಂತ ಬರೀತಾರಲ್ಲ, ಸೊ ಈ ಏನು ಸೌಂಡ್ ಇದೆ ಟಿ ಅಂತ ಅನ್ನುವಾಗ ಟಿ ಅಂತಾರೆ. ಆ ಟಿ ಸೌಂಡ್ ಅಂದರೆ ಇದು ಸೌಂಡ್. ಎಕ್ಸಾಕ್ಟ್ಲಿ ಇಷ್ಟೇ ಬರೆದು ಬಿಡ್ಬೋದಿತ್ತಲ್ಲ ಅವರು, ಈ ಸಿಂಬಾಲ್ನೇ ಬರಿಬೋದಿತ್ತು. ಇಲ್ಲಿದೆಯಲ್ಲ ಇದೇ ಥರ. ಈಗ ಅರೆ ನಾವು ಟಿ ಐ ಅಂತ ಬರೆದು ಬಿಡ್ಬೋದಲ್ಲ ಅಂತಿಲ್ಲ, ಎಕ್ಸಾಕ್ಟ್ಲಿ ಅವ್ರು ಹಂಗೆ ಬರೀತಾರೆ, ಟಿ ಐ ಅಂತಲೇ ಬರೀತಾರೆ ಅವರು. ಬಟ್ ಅದನ್ನು ಇಂಗ್ಲೀಷ್ ಸಿಂಬಾಲಲ್ಲಿ ಇದ್ದದ್ದನ್ನು ಇಂಗ್ಲೀಷಲ್ಲಿ ಬರೆಯುವಾಗ ಟಿ ಇ ಎ ಅಂತ ಬರೀತಾರೆ. ಗೆಟಿಂಗ್ ದಿಸ್? ಸೊ ಟಿ ಐನ ಟಿ ಅಷ್ಟೇ ಬರಿಬೋದಲ್ಲಪ್ಪ ಅನಿಸುತ್ತೆ. ಎಕ್ಸಾಕ್ಟ್ಲಿ ಅದಿರೋದೇ ಹಾಗೆ, ಟಿ ಐ ಅಂತಲೇ ಬರೆಯೋದು ಅವರು. ಬಟ್ ಅದನ್ನು ಸಿಂಬಾಲಲ್ಲಿ ಬರೀತಾರೆ ಅವರು, ಫೊನೆಟಿಕ್ ಸಿಂಬಾಲಲ್ಲಿ ಬರೀತಾರೆ. ಓಕೆ, ಅದನ್ನು ಉಚ್ಚಾರ ಹಿಂಗೆ ಮಾಡಬೇಕು ಅಂತ ಹೇಳಿ ಗೈಡೆನ್ಸ್ ಕೊಡ್ತಾರೆ ನಮಗೆ ಅವ್ರು ಮತ್ತೆ. ಸೊ ಟಿ ಅಂತ ಬರೆದು ಬಿಡ್ತಾರೆ. ಓಕೆ, ಇದನ್ನು ಹೆಂಗೆ ಉಚ್ಚಾರ ಮಾಡಬೇಕಪ್ಪ, ಟಿ ಎ ಅನ್ಬೇಕಾ, ಟಿ ಎ ಅನ್ಬೇಕಾ? ಟಿ ಎ ಅನ್ನೋದಲ್ಲ ಇದು, ಇದ್ರ ರೂಲ್ಸ್ ಏನಿದೆ, ಟಿ ಐ ಇದೆ, ಇದು ರೂಲ್ಸ್. ಇದು ಈ ಥರ ಹಾಕ್ತಾರಲ್ಲ ಪಕ್ಕ, ಈ ಥರ ಮಾರ್ಕಲ್ಲಿ ನಡುವೆ ಒಂದು ಈ ಅಕ್ಷರಗಳನ್ನ ಹಾಕಿದಾರಲ್ಲ, ಇದೆಲ್ಲ ರೂಲ್ಸ್ ಅಂದಂಗೆ, ಹೆಂಗೆ ಇದನ್ನು ಹೇಳಬೇಕು ಅಂತ ಹೇಳಿ. ಸೊ ಇದೇನು ಮಾಡ್ತಾರೆ, ಟೀಯನ್ನು ಈ ಥರ ಇದ್ದಾಗ, ಅದು ಐ ಪಕ್ಕ 2 ಡಾಟ್ ಬಂದಾಗ ಅದನ್ನು ನಾವು ಟಿ ಅಂತ ಸ್ವಲ್ಪ ಎಳೆದು ಹೇಳ್ತೀವಿ. ಅಂದರೆ ಟಿ ಪಕ್ಕ ದೀರ್ಘ ಬರುತ್ತಲ್ಲ ಇಲ್ಲಿ, ಅದು ಟಿ ದೀರ್ಘ ಬರದೇ ಹೋದಾಗ ಬೇರೆ ಆಗುತ್ತೆ, ಬರೀ ಟಿ ಬರಿಬೇಕಾದಾಗ ಬೇರೆ ಆಗುತ್ತೆ. ಟಿ ದೀರ್ಘ ಬಂದಾಗ ಐ ಪಕ್ಕ 2 ಡಾಟನ್ನು ಕೊಡ್ತಾರೆ, ಅವಾಗ ಅದನ್ನು ಸ್ವಲ್ಪ ಎಳೆದು ಲಾಂಗ್ ಸೌಂಡ್ ಅಂತ ಹೇಳ್ತೀವಿ. ಇದಕ್ಕೆ ಟಿ ಅಂತ ಕರಿತೀವಿ. ಶಾರ್ಟ್ ಸೌಂಡು, ಲಾಂಗ್ ಸೌಂಡು ಇದ್ದಾವೆ ಇಂಗ್ಲೀಷಲ್ಲಿ. ಸೊ ನಾವೇನಂತ ಹೇಳ್ತೀವಿ, ಬುಕ್ ಅಂತ ಬರೆಯುವಾಗ ಬುಕ್ BOOK ಅಂತ ಬರ್ತೀವಿ, ಗುಡ್ ಅಂತ ಬರ್ತೀವಿ, GOOD ಅಂತ ಬರಿತೀವಿ ಅಲ್ವಾ? ಅದೇ ಥರ ಡಬಲ್ ಓ ಬಂದಾಗ ನಾವು ಲಾಂಗ್ ಸೌಂಡ್ ಹೇಳ್ತೀವಿ ಸಮ್ಟೈಮ್ಸ್. ಆ್ಯಂಡ್ ಯು ಅಷ್ಟೇ ಬಂದಾಗ, ಪುಟ್ ಅಂದಾಗ ನಾವು ಶಾರ್ಟಾಗಿ ಊ ಹೇಳ್ತೀವಿ. ಊ ಆ್ಯಂಡ್ ಊ ಅದೇ ಶಾರ್ಟ್ ಆ್ಯಂಡ್ ಲಾಂಗ್ ಸೌಂಡ್. ನಮ್ದು ಹೆಂಗಿದೆ, ಅ ಶಾರ್ಟ್ ಸೌಂಡ್, ಆ ಲಾಂಗ್ ಸೌಂಡ್, ಈ ಶಾರ್ಟ್ ಸೌಂಡ್, ಈ ಲಾಂಗ್ ಸೌಂಡ್. ಇದೇ ಥರ ಶಾರ್ಟ್ ಆ್ಯಂಡ್ ಲಾಂಗ್ ಸೌಂಡ್ಸ್ ಇದ್ದಾವೆ ಇಂಗ್ಲೀಷಲ್ಲಿ ಫೊನೆಟಿಕ್ಸ್ ಮುಖಾಂತರ. ಓಕೆನಾ? ಸೊ ಇನ್ನೊಂದೆರಡು ಎಕ್ಸಾಂಪಲ್ ನೋಡೋಣ. ಎಸ್, ನೋಡ್ಕೊಳ್ಳಿ ಇನ್ನೊಂದೆರಡು ಎಕ್ಸಾಂಪಲನ. ಎಸ್, ಕ್ಯಾಟ್. ಇಲ್ಲೇ ನೋಡಿ ನಾವೇನು ಓದಿದ್ವಿ, ಬ್ಯಾಡ್ ಓದಿದ್ವಾ? ಎಸ್, ಈ ಒಂದು ಅಕ್ಷರದಲ್ಲಿ ಬ್ಯಾಡ್ ಓದಿದ್ವಾ, ಬಿ ಈ ಥರ ಬರೆದು ಬ್ಯಾಡ್ ಓದಿದ್ವಿ. ಅದೇ ಥರ ಇಲ್ಲಿ ಕ್ಯಾಟ್ ಇದೆ ನೋಡಿ. ಎಸ್, ಈ ಸೌಂಡ್ ಇದೆ ನೋಡಿ ಇಲ್ಲಿ, ಕ್ಯಾಟನ್ನು ಹೆಂಗೆ ಬರೀತಾರೆ ಅವರು, ಕೆ ಬರೆದ್ಬಿಟ್ಟು, ಹೌದಾ? ಇದು ಆ ಸೌಂಡ್. ಸೊ ಇದು ಫೊನೆಟಿಕ್ಸಲ್ಲಿ ಈ ಸಿಂಬಾಲ್ ಎಲ್ಲೆಲ್ಲಿ ಬರುತ್ತೋ ಅದು ಆ ಸೌಂಡನ್ನು ಕೊಡುತ್ತೆ ನಮಗೆ, ಆ ಅನ್ನುವಂಥ ಸೌಂಡನ್ನು ಕೊಡುತ್ತೆ. ಅದೇ ಥರ ನೋಡಿ ಇಲ್ಲಿ ಸಿಟ್ ಇದೆ. ಸೊ ಸಿಟ್ಟನ್ನು ಹೆಂಗೆ ಬರೀತಾರೆ ಅವರು, SIT. ಸೊ ಈ ಐ ಪಕ್ಕದಲ್ಲಿ 2 ಡಾಟ್ ಬರ್ತಾ ಇಲ್ಲ, ಬಿಕಾಸ್ ಇದು ಸಿಟ್ ಅಂತ ಕನ್ನಡದಲ್ಲಿ ಬರೆದ್ರೆ ಸಿಟ್ ಆಗುತ್ತೆ, ಇಲ್ಲಿ ದೀರ್ಘ ಬರಲ್ಲ. ಓಕೆನಾ? ಸಿಟ್ ಅಷ್ಟೇ ಆಗುತ್ತೆ, ಅಂದರೆ ಶಾರ್ಟ್ ಸೌಂಡ್ ಇದು. ಅದಕ್ಕೆ ಅವರು SIT ಅಷ್ಟೇ ಬರೀತಾರೆ. ಐ ಪಕ್ಕ 2 ಡಾಟ್ ಬಂದಿಲ್ಲ ಅಲ್ಲಿ, ಅಂದರೆ ಸೀಟ್ ಆಗ್ತಿತ್ತು ಅದಿಲ್ಲ ಅಂದರೆ. ಅದನ್ನೇ ನಾವು ಸೀಟ್ ಅಂತ ಬರೀಬೇಕಂದ್ರೆ SEAT, ಕನ್ನಡದಲ್ಲಿ ಹೆಂಗೆ ಬರಿತೀವಿ, ಸೀಟ್ ಅಂತ ದೀರ್ಘ ಕೊಡ್ತೀವಿ. ಅದನ್ನೇ ನಾವು ಫೊನೆಟಿಕ್ ಸೌಂಡಲ್ಲಿ ಬರಿ ಅಂದರೆ SIT ಅಂತ ಬರಿತೀವಿ. ಸೊ ಇದು ಸೀಟ್ ಆಗುತ್ತೆ. ಈ ಥರ ಫೊನೆಟಿಕ್ಸ್ ವರ್ಕ್ ಆಗುತ್ತೆ. ಇನ್ನೊಂದಿಷ್ಟು ಎಕ್ಸಾಂಪಲ್ ನೋಡ್ತೀರಾ? ಎಸ್, ನೋಡಿ ಇಲ್ಲಿ ವ್ಯಾನ್ ಇದೆ, ಹೌದಾ? ವ್ಯಾನ್, VAN, ಹೌದಾ? ಇದು ಆ ಸೌಂಡು, ವ್ಯಾನ್ ಬಂದಿದೆ. ಸೊ ಇವಾಗ ನಿಮ್ಗೇನು ಗೊತ್ತಾಯಿತು, ಇಂಗ್ಲೀಷಲ್ಲಿ ಬರುವಂಥ ಒಂದು ಸೌಂಡ್ ಯಾವುದು, ಈ ಸೌಂಡು. ಇದಕ್ಕೆ ಆ ಅಂತ ಕರೀತಾರೆ. ನಿಮಗೆ ಎಲ್ಲೆಲ್ಲಿ ಇಂಗ್ಲೀಷಲ್ಲಿ ಬ್ಯಾಡ್, ಕ್ಯಾಟ್, ಸ್ಯಾಡ್ ಅಂತ ಆ ಸೌಂಡ್ ಬರುತ್ತೋ ಅದೆಲ್ಲನೂ ಈ ಸೌಂಡಿಂದನೇ ಬರುತ್ತೆ, ಆ ಸೌಂಡಿಂದನೇ ಬರುತ್ತೆ. ಓಕೆ, ಸೊ ಈ ಸೌಂಡನ್ನು ಇಟ್ಟಿರೋದ್ರಿಂದ ಅದು ಆ ಥರ ಆಗುತ್ತೆ. ಬಟ್ ಸ್ಟಿಲ್ ಏನು ಮಾಡ್ತಾರೆ, ಈ ಸೌಂಡು ನಮ್ಮ ಕಣ್ಣಿಗೆ ಕಾಣಿಸೋ ಥರ ಅವರು ತಮ್ಮ ಅಕ್ಷರಗಳಲ್ಲಿ ಅವ್ರು ಬರೆಯಲ್ಲ. ಅವ್ರೇನು ಮಾಡ್ತಾರೆ, ಫಸ್ಟು ನಮಗೆ ಈ ಸೌಂಡ್ಸನ್ನು ಕಲಿಸ್ಬಿಟ್ಟು, ಓಕೆ ಇದು BAD ಬಂದರೆ ಇಲ್ಲಿ ಬ್ಯಾಡ್ ಆಗುತ್ತೆ, ನೀವು ಬಾಡ್ ಅನ್ನೋಂಗಿಲ್ಲ ಅಥವಾ ಬರ್ಡ್ ಅನ್ನೋಂಗಿಲ್ಲ. ಎಕ್ಸಾಕ್ಟ್ಲಿ ನಾವು ಕನ್ನಡ ಪ್ರಕಾರ ಓದಿದ್ರೆ ಹೆಂಗಾಗುತ್ತೆ, ಇದು ಬರ್ಡ್ ಆಗುತ್ತೆ. BAನ ಬ ಅಂತೀವಿ ನಾವು, ಬರ್ಡ್ ಆಗುತ್ತೆ. ಬಟ್ ಇಂಗ್ಲೀಷ್ ಪ್ರಕಾರ ಇದು ಯಾಕಾಗುತ್ತೆ, ಬ್ಯಾಡ್ ಯಾಕಾಗುತ್ತೆ ಅಂದರೆ ಅವರು ಈ ಥರ ಕಾನ್ಸೊನೆಂಟ್ ಪಕ್ಕ ಓವಲ್ ಬಂದು ಎ ಬಂದರೆ ಅದನ್ನು ಆ ಅನ್ಬೇಕು ಅನ್ನುವಂಥ ರೂಲ್ಸನ್ನು, ಕಾಂಪ್ಲಿಕೇಟೆಡ್ ರೂಲ್ಸನ್ನು ಹಾಕ್ತಾರೆ.
ಅರ್ಥ ಆಗ್ತಿದೆಯಾ? ಈ ಥರ ಅವ್ರೇನು ಮಾಡ್ತಾರೆ, ಅಕ್ಷರಗಳನ್ನು ಬರೆಯುವಾಗ ಸಿಂಬಾಲಲ್ಲಿ ಬರೆಯಲ್ಲ ಅವರು. ಸಿಂಬಾಲನ್ನು ಸೈಡ್ಗಿಟ್ಟು ಅದನ್ನು ಫಸ್ಟೆಲ್ಲ ಟ್ರೈನ್ ಮಾಡಿಬಿಟ್ರು ಸ್ಟೂಡೆಂಟ್ಸ್ಗೆ. ಓಕೆ, ಹಿಂಗೆ ಬಂದರೆ ಹಿಂಗೆ ಹೇಳಬೇಕು, ಹಿಂಗೆ ಬಂದರೆ ಬ್ಯಾಡ್ ಅಂತ, BAD ಬಂದರೆ ಬ್ಯಾಡ್ ಆಗುತ್ತೆ, COT ಬಂದರೆ ಕಾಟ್ ಆಗುತ್ತೆ, ಕೋಟ್ ಅಲ್ಲ ಆ ಸೌಂಡ್ ಬರುತ್ತೆ. ಆ ಸೌಂಡ್ ಎಲ್ಲಿದೆ ನೋಡಿ, ಇಲ್ಲಿದೆ ನೋಡಿ, ಫಾದರ್, ಗಾಟ್ ಇಲ್ಲಿದೆ ನೋಡಿ, ಈ ಥರ ಬರೀತಾರೆ ಇದನ್ನು, ಈ ಸೌಂಡ್ ಈ ಥರ ಬರುತ್ತೆ ಇದು ಸೌಂಡ್. ಸೊ ಗಾಟ್, ಓಕೆ, ಗಾಟ್ ಇಟ್ ಅಂತೀವಲ್ಲ ನಾವು, ಗಾಟ್ ಇಟ್. ಗಾ ಅಂದರೆ ಯಾವ ಥರ ಬರುತ್ತೆ ಸೌಂಡ್ ನಮಗೆ, ಆ ಬರೆದು ಇಲ್ಲಿ ಅರ್ಧ ಚಂದ್ರ ಥರ ಕೊಡ್ತೀವಿ ನಾವು. ಓಕೆ, ಆ ಅಂತ ಸೌಂಡ್ ಬರುತ್ತೆ, ಆ ಅಲ್ಲ ಅದು, ಆ ಡಿಫ್ರೆನ್ಸ್ ಇದೆ, ಆಕೆ ಮತ್ತು ಆಕೆ ಡಿಫ್ರೆನ್ಸ್ ಇದೆ. ಸೊ ಆ ಥರ ಗಾಟ್ ಅಂತ ಬರೆಯುವಾಗ ಅವರು GOT ಬರೀತಾರೆ, ಬಟ್ ಸಿಂಬಾಲಿಕಲಿ ಅವರು ಅದನ್ನು ಹೆಂಗಿಟ್ಟಿರ್ತಾರೆ, ಈ ಥರ ಸಿಂಬಾಲ್ ಬರೀತಾರೆ, ಗಾಟ್ ಇಟ್ ಆಗುತ್ತೆ. ಗೆಟಿಂಗ್ ದಿಸ್? ಸೊ ಗಾ ಅನ್ನುವಂಥ ಸೌಂಡನ್ನು ನಾವು ಹೆಂಗೆ ಬರಿತೀವಿ, ಆ ಅದನ್ನೇ ಸೇಮ್ ನಾವು ಈ ಥರ ಬರಿತೀವಿ. ಇದು ಅದರ ಸಿಂಬಾಲ್. ಒಂಥರ ಉಲ್ಟಾ ಎ, ಮಿರರ್ ಇಮೇಜ್ ಆಫ್ ಎ ಥರ ಕಾಣಿಸುತ್ತೆ ಅದು. ಸ್ಮಾಲ್ ಲೆಟ್ರ್ ಎ ಇರುತ್ತಲ್ಲ, ಅದು ಮಿರರ್ ಇಮೇಜ್ ಥರ ಕಾಣಿಸುತ್ತೆ ಅದು. ಓಕೆನಾ? ಆ್ಯಂಡ್ ಒನ್ ಮೋರ್ ಎಕ್ಸಾಂಪಲ್ ನಾವು ನಿಮ್ಗೆ ಕೊಡಬೇಕಂದ್ರೆ, ಎಸ್, ಇಲ್ಲಿ ನೋಡಿ, ಟೂ ಮತ್ತು ಟೂ, ಸ್ಮಾಲ್ ಉ ದೊಡ್ಡ ಉ ಇದೆ ನೋಡಿ, ಇಲ್ಲಿ ಕನ್ನಡದಲ್ಲಿ ಉ ಆ್ಯಂಡ್ ಉ ಇದ್ದಂಗೆ ಇದು. ಓಕೆನಾ? ಯು ಆ್ಯಂಡ್ ಯುಗೆ ಡಾಟ್, ಐ ಸ್ಮಾಲ್ ಇ ಆಗಿತ್ತು, ಐ ಪಕ್ಕ ಡಾಟ್ ಬಂದರೆ ಇ ಆಗಿತ್ತು. ಸಿಟ್ ಆ್ಯಂಡ್ ಸೀಟ್ ಡಿಫ್ರೆನ್ಸ್. ಹಾಗೇನೆ ಉ ಆ್ಯಂಡ್ ಊಗೆ ಡಿಫ್ರೆನ್ಸ್ ಏನಿದೆ, ಆ್ಯಕ್ಚುಯಲ್ ಅಂತ ಏನು ಕರಿತೀವಿ ನಾವು, ಆ್ಯಕ್ಚುಯಲ್ ಅಂತ ಕನ್ನಡದಲ್ಲಿ ಬರೆದಾಗ ಅಲ್ ಅಂತ ಬರಿತೀವಿ, ಆ್ಯಕ್ಚುಯಲ್ ಅಂತ ಬರಿತೀವಿ, ಸಣ್ಣ ಕು ಬರಿತೀವಿ. ಇದನ್ನೇ ನಾವು ಹೆಂಗೆ ಬರಿತೀವಿ, ಟೂ. ಎಸ್, ಹೆಂಗೆ ಹ್ಯಾಪಿ ಬರ್ತ್ಡೇ ಟು ಯು, ಟೂ ಅಂತ ಹೇಳ್ತೀವಲ್ಲ, ಟೂ ಅಂತ ಹೇಳಿದಾಗ ಇದನ್ನು ನಾವು ಕನ್ನಡದಲ್ಲಿ ಟೂ ಅನ್ನು ಉದ್ದ ಟೂ, ದೊಡ್ಡ ಊ ಬರಿತೀವಿ ಅಲ್ವಾ? ಸೊ ಅದೇ ಡಿಫ್ರೆನ್ಸ್. ಯು ಮತ್ತು ಯುಗೆ ಆ್ಯಕ್ಚುಯಲ್ ಅನ್ನು ಹಿಂಗೆ ಬರೀತಾರೆ, ಇದನ್ನು ಟೂ ಅನ್ನು ಈ ಸಿಂಬಾಲಲ್ಲಿ ಬರೀತಾರೆ. ಯು ಏನಾಗುತ್ತೆ, ಚಿಕ್ಕ ದೊಡ್ಡವು, ಬರೀ ಯು ಬರೆದ್ರೆ ಚಿಕ್ಕವು. ಈ ಕಾರಣಕ್ಕೆ ಅವ್ರ ಹತ್ರ ಅವರ ಸ್ವರಗಳಲ್ಲಿ ಚಿಕ್ಕವು ದೊಡ್ಡವು, ಸಣ್ಣ ದೊಡ್ಡ, ಈ ಒಂದು ಸಿಂಬಾಲ್ಸ್ ಆಲ್ರೆಡಿ ಅವರ ಅಲ್ಫಾಬೆಟ್ಸಲ್ಲಿ ಇಲ್ಲ. ಅಂದರೆ ಒಂದೇ ಎ ಇರೋದು, ಎ ಇಲ್ಲ ಅವ್ರ ಕಡೆ, ಬಿ ಇಲ್ಲ ಅವ್ರ ಕಡೆ. ಓಕೆನಾ? ಸೊ ಆ ಥರ ಅವರ ಅಲ್ಫಾಬೆಟ್ಸ್ ತುಂಬ ರಿಸ್ಟ್ರಿಕ್ಟೆಡ್ ಅಲ್ಫಾಬೆಟ್ಸ್ ಆಗಿರೋದ್ರಿಂದ 26 ಅಕ್ಷರಗಳಲ್ಲೇ ಅವರು ಅದನ್ನು ಮ್ಯಾನೇಜ್ ಮಾಡೋದ್ರಿಂದ ಅಲ್ಲಿ ಅವ್ರಿಗೆ ಏನು ಶಾರ್ಟೇಜ್ ಬರುತ್ತೆ ಅಕ್ಷರಗಳನ್ನು, ಅವರು ಇಲ್ಲಿ ಈ ಸಿಂಬಾಲ್ಸನ್ನು ತೊಗೊಂಡು ಆ ಲ್ಯಾಂಗ್ವೇಜನ್ನು ಕಾಂಪ್ಲಿಕೇಟ್ ಮಾಡಿದ್ದಾರೆ. ಓಕೆನಾ? ಸೊ ಕಾಂಪ್ಲಿಕೇಟ್ ಅವ್ರಿಗೆ ಆಗಲಿಕ್ಕಿಲ್ಲ, ಬಿಕಾಸ್ ಅವರು ಹುಟ್ಟುತ್ತಾನೆ ಅಪ್ಪ ಅಮ್ಮನ ಜೊತೆಗೆ ಇಂಗ್ಲೀಷಲ್ಲಿ ಮಾತಾಡೋ ಅಪ್ಪ ಅಮ್ಮ ಜೊತೆಗೆ ಮಕ್ಕಳು ಇಂಗ್ಲೀಷನ್ನು ಕಲ್ತ್ಬಿಡ್ತಾರೆ. ಅವ್ರಿಗೆ ಈ ಸೌಂಡ್ಸು ಅದು ಇದು ಏನೂ ಬರಲ್ಲ. ಇವಾಗ ನೀವು ಯಾರ ಬ್ಯಾಡ್ ಬಾಯ್ ಅಂತಾರೆ ಅವರು, ಆ ಪಾಪು ಹಾಗೆ ಬ್ಯಾಡ್ ಅಂದರೆ ಬ್ಯಾಡ್ ಅಂತ ಅನ್ಬೇಕು ಅಂತ ಗೊತ್ತಾಗ್ಬಿಡುತ್ತೆ. ಬಟ್ ನಾವು ವಿದೇಶಿಗರು ಏನು ಮಾಡ್ತೀವಿ, ಹೊಸದಾಗಿ ಆ ಭಾಷೆನ ಕಲಿಬೇಕು. ಸೊ ಹೊಸದಾಗಿ ಆ ಭಾಷೆನ ಕಲಿಬೇಕಂದ್ರೆ ಅದರ ರೂಲ್ಸು ರೆಗ್ಯುಲೇಷನ್ಸು ಗೊತ್ತಿಲ್ಲದೆ ಒಂದು ಭಾಷೆನ ನಮಗೆ ಕಲೀಲಿಕ್ಕಾಗಲ್ಲ. ಸೊ ಅದೇನಾಗುತ್ತೆ, ರೂಲ್ಸನ್ನು ತಿಳ್ಕೊಳಕ್ಕೆ ಹೋದಾಗೂ ಅದನ್ನು ಇಷ್ಟೊಂದು ಕಾಂಪ್ಲಿಕೇಟೆಡ್ ಮಾಡಿಟ್ರೆ ಯಾರಿಗೆ ಹೋಗಿ ಅದನ್ನು ಕಲಿಬೇಕು ಅನ್ನೋಂಥ ಮನಸ್ಸು ಬರುತ್ತೆ ಅಲ್ವಾ? ಸೊ ಹಾಗಿದ್ರೆ ಈ ಥರ ಒಂದು ಫೊನೆಟಿಕ್ ಸೌಂಡಿಂದ ಅವ್ರ ಹತ್ರ ಆ ಈ ಅನ್ನೋಂಥ ಉದ್ದ ಮತ್ತು ಶಾರ್ಟ್ ಸೌಂಡ್ಸ್ ಇಲ್ಲದೆ ಇರೋದ್ರಿಂದ, ಮತ್ತು ಅವರ ಕಾಗುಣಿತಗಳು ಕಾಗುಣಿತದ ಥರ ಕಾಣಿಸಲ್ಲ ಅನ್ನೋ ಕಾರಣಕ್ಕೆ, ಈ ಫೊನೆಟಿಕ್ಸ್ ಕಾರಣಕ್ಕೆ ಇಂಗ್ಲೀಷ್ ನಮಗೆ ಡಿಫಿಕಲ್ಟ್ ಆಗುತ್ತೆ. ಸೊ ಫಸ್ಟ್ ಏನು ಹೇಳಿದೆ, ಬೇಸಿಕ್ ಏನು ಬೇಕು ಇಂಗ್ಲೀಷ್ಗೆ ಈ ಸೀರೀಸಲ್ಲಿ ಹೇಳ್ತೀವಿ. ಸೆಕೆಂಡ್, ಇಂಗ್ಲೀಷ್ ಕನ್ನಡಿಗರಿಗೆ ಯಾಕೆ ಡಿಫಿಕಲ್ಟ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಈ ಕಾರಣಕ್ಕೆ ಇಂಗ್ಲೀಷು ಕನ್ನಡಿಗರಿಗೆ ಅಥವಾ ಎಲ್ಲ ಒಂದು ಸೌತ್ ಇಂಡಿಯನ್ಸ್ಗೆ ಡಿಫಿಕಲ್ಟ್ ಆಗುತ್ತೆ. ಈವನ್ ಇನ್ಕ್ಲೂಡಿಂಗ್ ಹಿಂದಿ ಮಾತಾಡೋರಿಗೂ ಕೂಡ, ಹಿಂದಿಯಲ್ಲೂ ಕೂಡ ಕ ಕಾ ಕಿ ಕಿ ಇದ್ದಾವೆ. ಟೋಟಲಿ ಇಂಡಿಯನ್ ಲ್ಯಾಂಗ್ವೇಜಸ್ಗೆ ಇಂಗ್ಲೀಷ್ ಕಷ್ಟ ಆಗೋದೇ ಇದೇ ಕಾರಣಕ್ಕೆ. ಕ ಕಾ ಕಿ ಕಿ, ಕಾಗುಣಿತಗಳು, ನಮ್ಮ ವ್ಯಂಜನಗಳು, ನಮ್ಮ ಸ್ವರಗಳ ಥರ ಅವರ ಸ್ವರಗಳು ಇಲ್ಲ, ಅವರ ಸಿಸ್ಟಮ್ ಆ ಥರ ಇಲ್ಲ. ಆ ಕಾರಣಕ್ಕೆ ಟೋಟಲಿ ಇಂಡಿಯನ್ ಲ್ಯಾಂಗ್ವೇಜಸ್ಗೆ ಇದು ಕಷ್ಟ ಆಗ್ತಾ ಹೋಗುತ್ತೆ. ಆ್ಯಂಡ್ ಥರ್ಡ್ ಥಿಂಗ್ ಈಸ್, ಹಾಗಿದ್ರೆ ಗ್ರಾಮರ್ ಬೇಕಾ? ಗ್ರಾಮರ್ ಇಲ್ಲದೇನೂ ಇಂಗ್ಲೀಷ್ ಕಲಿಬೋದಾ? ಎಸ್, ಅಬ್ಸಲ್ಯೂಟ್ಲಿ. ಗ್ರಾಮರ್ ಬೇಕು ಅಂತ ಇಲ್ಲ ಇಂಗ್ಲೀಷ್ ಕಲೀಲಿಕ್ಕೆ, ಬಟ್ ಕಂಪ್ಲೀಟ್ಲಿ ಬೇಡ ಅನ್ನೋ ಹಂಗಿಲ್ಲ. ದೆರ್ ಆರ್ ಸಣ್ಣ ಚಿಕ್ಕ ಪುಟ್ಟ ಗ್ರಾಮೆಟಿಕಲ್ ರೂಲ್ಸ್ ಇದ್ದಾವೆ. ನಾವು ಅದನ್ನು ಕಲಿತಾ ನಾವು ಕ್ಲಾಸ್ ಬೈ ಕ್ಲಾಸ್ ಆ ಕ್ಲಾಸ್ಗೆ ಎಷ್ಟು ಬೇಕು ಗ್ರಾಮರ್ ಅಷ್ಟನ್ನು ನೀವು ಕಲಿತ್ರೆ ಸಾಕು. ಸೊ ಈಸಿಯಾಗಿ ನಿಮ್ಗೆ ಇಂಗ್ಲೀಷ್ ಬರುತ್ತೆ. ಸೊ ಗ್ರಾಮರ್ ಬೇಡ ಅಂತ ಹೇಳಿ ನೋ ಅನ್ನೋ ಹಂಗಿಲ್ಲ, ಬಟ್ ಕಂಪ್ಲೀಟ್ ಇಡೀ ಇಂಗ್ಲೀಷ್ ಗ್ರಾಮರನ್ನು ನಾವು ಕಲಿಬೇಕಾ ಅಂದರೆ ನೋ. ಪಾರ್ಟ್ ಆಫ್ ದ್ಯಾಟ್, ಲೈಕ್ 2 to 3 ಟಾಪಿಕ್ಸ್ ಆಫ್ ಗ್ರಾಮರ್ ಕಲಿತ್ರೆ ಸಾಕು, ನಿಮಗೆ ಆರಾಮಾಗಿ ನಿರರ್ಗಳವಾಗಿ ಇಂಗ್ಲೀಷನ್ನು ಮಾತಾಡಲಿಕ್ಕೆ ಬರುತ್ತೆ. ಓಕೆನಾ? ಎಸ್, ಇವತ್ತಿನ ಕ್ಲಾಸಲ್ಲಿ ನಿಮಗೆ ಈ ಒಂದಿಷ್ಟು ಪಾಯಿಂಟ್ಸನ್ನು ಹೇಳಿ ನಾನು ಕ್ಲಾಸನ್ನು ಸ್ಟಾರ್ಟ್ ಮಾಡೋದಿತ್ತು. ಎಸ್, ಇಷ್ಟ ಆಗಿದ್ರೆ ಕ್ಲಾಸ್ ನೀವು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಯಾರಿಗೆ ನೆಸಸರಿ ಇದೆ ಶೇರ್ ಮಾಡಿ ದಯವಿಟ್ಟು, ಸೊ ದ್ಯಾಟ್ ನಮಗೆ ಆಡಿಯನ್ಸ್ ಜಾಸ್ತಿ ಆದಂಗೆ ಹೆಚ್ಚಿಗೆ ಕ್ಲಾಸ್ ಕೊಡೋಕ್ಕೆ ಅನುಕೂಲ ಆಗುತ್ತೆ. ಈ 30 days ಸೀರೀಸನ್ನು ಸಕ್ಸಸ್ಫುಲ್ ಮಾಡಬೇಕಾದವರು ನೀವು.
ನೀವು ನೋಡಿದರೆ ತಾನೇ ನಾವು ಬಂದು ಕ್ಲಾಸ್ ಮಾಡೋದು. ಎಸ್, ನಿಮಗೆ ಕ್ಲಾಸ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಇಷ್ಟ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಅದರ ಜೊತೆಗೆ ನೀವು ಈ 30 ದಿನಗಳ ಸೀರೀಸ್ಗೆ ಕಂಟಿನ್ಯೂಸ್ ಆಗಿ ನಿಮಗೆ ನೋಟಿಫಿಕೇಶನ್ ಬರಬೇಕಂದ್ರೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.